ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಅದರಿಂದ ಎಲ್ಲ ಅಧಿಕಾರಿಗಳು ಆಗಿಂದಾಗೆ ಭೇಟಿ ಕೊಡ್ತಕ್ಕಂಥ ಸರ್ಪ್ರೈಸ್ ವಿಸಿಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಅದರ ಜೊತೆಗೆ ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲೆಯಲ್ಲಿ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರ್ತಕ್ಕಂಥ ಸಂಖ್ಯೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಕಡಿಮೆ ಆಗಿದೆ. ಕಳೆದ ವರ್ಷ ಮೈಸೂರು ಜಿಲ್ಲೆ ಇಡೀ ರಾಜ್ಯದಲ್ಲಿ 7ನೇ ಸ್ಥಾನದಲ್ಲಿತ್ತು. ಈ ವರ್ಷ 14ನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೆ. ಅದಕ್ಕೆ DDPI BEOಗಳು ಜವಾಬ್ದಾರಿ ತಗೋಬೇಕು. ಹೊಸ DDPI ಮಾಡಿದ್ದೀವಿ. ಈಗ BEOಗಳು ಅವರು ಮುಂದಿನ SSLC ಮತ್ತೆ PUC ಪರೀಕ್ಷೆಯಲ್ಲಿ ಜಿಲ್ಲಾ ಸ್ಥಾನಮಾನದಲ್ಲಿ 7ಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಅರಣ್ಯ ಇಲಾಖೆ ವೈಲ್ಡ್ ಲೈಫ್ ಸೆಕ್ರೆಟರಿ ಬಂದಿದ್ರು. ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಲ್ಲಿ 3 ಜನ ಹುಲಿಯಿಂದ ಸಾವನ್ನಪ್ಪಿದ್ದಾರೆ. ಕಾರಣ ಯಾಕೆ? ಕಾಡಿನಿಂದ ಹೊರಗಡೆ ಬರ್ತವೆ ಕಾಡು ಪ್ರಾಣಿಗಳು, ಆನೆಗಳಿರ್ಬೋದು, ಹುಲಿಗಳಿರ್ಬೋದು, ಚಿರತೆಗಳಿರ್ಬೋದು, ಹಂದಿಗಳಿರ್ಬೋದು. ಯಾಕೆ ಬರ್ತವೆ ಅಂತಂದ್ರೆ ಅವ್ರು ಕೊಡ್ತಕ್ಕಂಥ ಉತ್ತರ ಒಂದು, ಹುಲಿಗಳ ಸಂಖ್ಯೆ, ಆನೆಗಳ ಸಂಖ್ಯೆ ಜಾಸ್ತಿ ಆಗಿದ್ದಾವೆ ಅಂತ. ನಾನು ಅವರು ಕೊಡ್ತಕ್ಕಂಥ ಉತ್ತರದಿಂದ ಸಮಾಧಾನ ಆಗಿಲ್ಲ. ನಾನು ಹೇಳಿದ್ದೀನಿ, ಅಲ್ಲಿ ನೀರು ಮೇವು ಮತ್ತೆ ಲ್ಯಾಂಟರ್ನ ಇದು ಜಾಸ್ತಿ ಬೆಳೆದು ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತೆ ಕೆರೆಗಳಲ್ಲಿ, ಗುಂಡಿಗಳಲ್ಲಿ ನೀರು ಸಿಗಬೇಕು. ಆನೆಗಳಿಗೆ ಮತ್ತೆ ಹುಲಿಗಳಿಗೆ ನೀರು ಸಿಗಬೇಕು, ಮೇವು ಸಿಗಬೇಕು. ಅದನ್ನು ಕಟ್ಟುನಿಟ್ಟಾಗಿ ಮಾಡಲೇಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಇದಕ್ಕೆ ಸೈಂಟಿಫಿಕ್ ಆಗಿ
ಕಾರಣ ಹುಡುಕ್ತಕ್ಕಂಥದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ನಾನು. ಬಹುಶಃ ನೆಕ್ಸ್ಟ್ ವೀಕು ಮೀಟಿಂಗ್ ಮಾಡ್ತೀನಿ. ಮಂತ್ರಿ ಮತ್ತೆ ನಾನು, ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಮತ್ತೆ ರೈಲ್ವೆ ಬ್ಯಾರಿಕೇಡ್ ಎಲ್ಲ ಕಡೆ ಮಾಡಿಲ್ಲ. ನಾವು ಶುರು ಮಾಡಿದ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಲಿಲ್ಲ, ನಿಲ್ಲಿಸ್ಬಿಟ್ಟಿದ್ರು. ಅದಕ್ಕೆ ಪರಿಸರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಮಾಲಿನ್ಯ ನಿಯಂತ್ರಣ ಮಂಡಳಿ, ಅವರ ಅಧ್ಯಕ್ಷರು, ನಾನು, ಫಾರೆಸ್ಟ್ ಮಿನಿಸ್ಟರು, ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತೀನಿ. ಒಂದು, ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಇಲ್ಲ ಅಲ್ಲೆಲ್ಲ ಕಡೆ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥದ್ದು. ತಂತಿ ಬೇಲಿ ಉಪಯೋಗ ಇಲ್ಲ, ಯಾಕಂದ್ರೆ ತಂತಿ ಬೇಲಿ ಇದ್ರೆ ಆನೆಗಳು ಅದನ್ನ ತುಳಿದ್ಬಿಟ್ಟು ದಾರಿ ಮಾಡ್ಕೊಂಡು ಬರ್ತಕ್ಕಂಥದ್ದು ನಡೀತದೆ. ತಂತಿ ಬೇಲಿ ಆಗಲ್ಲ. ಬ್ಯಾರಿಕೇಡ್, ರೈಲ್ವೆ ಬ್ಯಾರಿಕೇಡ್ ಅನ್ನ ಇನ್ನೊಂದು ವರ್ಷದಲ್ಲಿ ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಗತ್ಯ ಇದೆ ಅಲ್ಲೆಲ್ಲ ಕೂಡ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಪ್ರಾಣಿಗಳು ಹೊರಗಡೆ ಬರದಂತೆ ಕಾಡಿನಲ್ಲಿ ಕಾವಲು ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿ 9:30ವರೆಗೆ ಎಲ್ಲ ಇಲಾಖೆಗಳನ್ನು ಕೂಡ ರಿವ್ಯೂ ಮಾಡಿದ್ದೀನಿ. ಜಿಲ್ಲೆಗೆ ಸಂಬಂಧಪಟ್ಟಂತ ಇಲಾಖೆಗಳು, ವಿಶೇಷವಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ನು, ಮತ್ತೆ ಆರ್ ಟಿ ಒ, ಸಾರಿಗೆ ಇಲಾಖೆ, ಇವನು ಕೂಡ ರಿವ್ಯೂ ಮಾಡಿದ್ದೀನಿ. ಸಣ್ಣ ನೀರಾವರಿ, ಕರ್ನಾಟಕ ಕಾವೇರಿ ನೀರಾವರಿ ನಿಗಮ, ಮೈಸೂರು ಏರ್ಪೋರ್ಟ್ ಎಕ್ಸ್ಪಾನ್ಷನ್ ವರ್ಕು, ಅದರ ಬಗ್ಗೆನೂ ಕೂಡ ರಿವ್ಯೂ ಮಾಡಿದ್ದೀನಿ. ಅವರು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಕೂಡ ಬಂದಿದ್ದರು. ಸೊ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳು ಕೂಡ ರಿವ್ಯೂ ಮಾಡಿದ್ದೀನಿ. ಮತ್ತೆ ಡೈರಿ ಬರೀಬೇಕು ಅಂತ ಹೇಳಿದ್ದೀನಿ. ಪ್ರತಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಲ್ಲಿ ಕೆಳ ಅಧಿಕಾರಿಗಳಿಗೆ ಬೇಕು ಅಂತ ಹೇಳಿದ್ದೀನಿ.
ಮೊನ್ನೆ ವಿಶೇಷವಾಗಿ ಈ ವರ್ಷ ಕೃಷಿ ಇಲಾಖೆ ಬಗ್ಗೆ ಕೂಡ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಈ ಸಾರಿ ಮಳೆ ಜಾಸ್ತಿ ಆದರೂ ಕೂಡ ಸೆಪ್ಟೆಂಬರ್ ವರೆಗೆ 23% ಡಿಫಿಸಿಟ್ ಇತ್ತು. 23% ಡಿಫಿಸಿಟ್ ಇತ್ತು. ಆಯ್ತು. ಕರ್ನಾಟಕ ರಾಜ್ಯದಿಂದ ಅಕ್ಟೋಬರ್ ಚಾಮರಾಜನಗರ ಸೆಪ್ಟೆಂಬರ್ ವರೆಗೆ ಡಿಫಿಸಿಟ್ ಇತ್ತು. ಕೋಲಾರ, ಅಕ್ಟೋಬರ್ನಲ್ಲಿ ಮೇಕಪ್ ಆಯಿತು. ಈ ಸಾರಿ ವಾಡಿ ಜಾಸ್ತಿ ಮಳೆ ಬರ್ತಿದೆ. ಆಮೇಲೆ ಈ ಸಾರಿ ನಮ್ಮ ಜಲಾಶಯಗಳೆಲ್ಲ ತುಂಬಿದಾವೆ. ತಮಿಳುನಾಡಿಗೆ $177.25 TMC ನೀರು ಕೊಡಬೇಕು. 177.25 TMC ನೀರು ಕೊಡಬೇಕು. ಇದು ಹೋಗಿರೋದಲ್ದೇನೆ 150 TMC ನೀರು ಜಾಸ್ತಿ ಹೋಗಿದೆ. ಆ 177 ಬಿಟ್ಟು ಮಾದೇವಪ್ಪನವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಅವರು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರು. ನಾನು ಮೈಸೂರು ಜಿಲ್ಲೆಯವನು. ಹಾಗಾಗಿ ಕೇಳಿಸ್ತಾ ಇಲ್ವೇನೆಯ? ಲೋ ವಾಯ್ಸ್ ಕೊಡಪ್ಪ. ಆನ್ ಮಾಡ್ತೀವಿ. ಅದೊಂಚೂರು ಆನ್ ಮಾಡ್ಕೊಡು. ಪೌಡ್ರ್ ಹಲೋ. ಅದೇನು ಮಾಡೋಕ್ಕಾಗಲ್ಲ ಬಿಡಪ್ಪ. ನಾನು ಪಾದಯಾತ್ರೆ ಮಾಡಿದ್ನಲ್ಲ, ಆಗ ಸೆಪ್ಟೆಂಬರ್ನಾದದ್ದು. ಹೋಗ್ಲಿಲ್ಲ. ಯಾವ ಆಯಿಂಟ್ಮೆಂಟ್ ಹಾಕಿದ್ರು ಕೂಡ ಹೋಗ್ಲಿಲ್ಲ. ಯಾವ ಸ್ಕಿನ್ ಡಾಕ್ಟರ್ಗೆ ತೋರಿಸಿದ್ರು ಹೋಗ್ಲಿಲ್ಲ. ಸೊ ಬಿಟ್ಬಿಟ್ಟೆ ತೆಗೆದು ನಾನು 2010 ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೆ. ನಾನು ನಮ್ಮ ಪಕ್ಷದವರೆಲ್ಲ. ಆ ಟೈಮಲ್ಲಿ ಸನ್ಬರ್ನ್ ಆಯಿತು 2 ಕೈಗಳು. ಅವತ್ತಿನಿಂದ ಇವತ್ತಿನವ್ರಿಗೆ ನಾನು ಭಾಳ ಆಯಿಂಟ್ಮೆಂಟ್ ಎಲ್ಲ ಉಪಯೋಗಿಸಿದೆ. ಸ್ಕಿನ್ ಡಾಕ್ಟ್ರಿಗೆ 2-3 ಜನ ಸ್ಕಿನ್ ಡಾಕ್ಟ್ರಿಗೆಲ್ಲ ತೋರಿಸಿದೆ. ಏನು ಪರಿಣಾಮ ಆಗಲಿಲ್ಲ. ಹಾಗೆ ಇಲ್ಲಿ 3 ಜನ ಸ್ಕಿನ್ ಡಾಕ್ಟರ್ ಭೇಟಿ ಮಾಡಿದೆ. ಎಲ್ಲರೂ ಏನೇನೋ ಆಯಿಂಟ್ಮೆಂಟ್ ಮಾಡ್ಕೊಂಡ್ರು, ಅದು ಹೋಗಲಿಲ್ಲ. ಓಕೆ, ಈಗ ಅದಿರಲಿ, ಸ್ವಲ್ಪ ಸಂಬಂಧ ಇಲ್ಲ. ನಿನ್ನೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಮಾದೇವಪ್ಪನವರು
MLAಗಳು, MLCಗಳು, ಲೋಕಸಭಾ ಸದಸ್ಯರು, ನಾವೆಲ್ಲರೂ ಮೈಸೂರು ಜಿಲ್ಲೆಯವರು. ನಾವು ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮನ ಮೈಸೂರು ಜಿಲ್ಲೆಯಲ್ಲಿ ಪರಿಶೀಲನೆ ಮಾಡಿದೆವು. ಪರಿಶೀಲನೆ ಮಾಡಿ ಅವರು ಬಹಳ ದಿನಗಳಾಗಿತ್ತು, 6 ತಿಂಗಳಿಗಿಂತ ಜಾಸ್ತಿ ಆಗಿತ್ತಲ್ವ? 6 ತಿಂಗಳಿಗಿಂತ ಜಾಸ್ತಿ ಆಗಿತ್ತು. ನಾನು ಮೈಸೂರು ಜಿಲ್ಲೆಯ ಮಂತ್ರಿ ಆಗಿರೋದ್ರಿಂದ, ಮೈಸೂರು ಜಿಲ್ಲೆಯವನೇ ಆಗಿರೋದ್ರಿಂದ ನಾನೇ KDP ಮೀಟಿಂಗ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ವಿಳಂಬ ಆಯಿತು. ನಿನ್ನೆ ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದು, ನಾನು ಬೆಂಗಳೂರಿನಲ್ಲಿ ಅಥವಾ ಯಾವುದೇ ಜಿಲ್ಲೆಗಳಿಗೆ ಹೋಗಲಿ, ಮೈಸೂರು ಬರಲಿ, ಜನರು ಅವರ ಸಮಸ್ಯೆಗಳನ್ನ ಇಟ್ಟುಕೊಂಡು ನೂರಾರು ಜನ ಬರ್ತಾರೆ. ಒಂದು ವೇಳೆ ನಾನು ಎಲ್ಲರೂ ಕಾರ್ಯಕ್ರಮಕ್ಕೆ ಹೊರಟಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕಾದಿರ್ತಾರೆ. ಹಾಗಾಗಿ ಸಾಯಂಕಾಲ ರಾತ್ರಿ 9 ಗಂಟೆ ಮೇಲೆ ಬಂದರೂ ಕೂಡ ಕಾಯ್ಕೊಂಡಿರ್ತಾರೆ. ಬಹುತೇಕವಾಗಿ ಅವರ ಸಮಸ್ಯೆಗಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪರಿಹರಿಸ್ತಕ್ಕಂಥ ಸಮಸ್ಯೆಗಳು. ವೈಯಕ್ತಿಕವಾಗಿ ಸಮಸ್ಯೆಗಳನ್ನು ಹೇಳ್ತಕ್ಕಂಥದ್ದು ಬಹಳ ಕಡಿಮೆ. ಹೆಚ್ಚಾಗಿ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಹೇಳ್ತಾರೆ. ಪಾಣಿ ಕೊಡಿಸ್ಕೊಡಿ, ಇದನ್ನ ಎಂಥದ್ದು ಪೋಡಿ ಮಾಡಿಸ್ಕೊಡಿ, ಸರ್ವೆ ಮಾಡಿಸ್ಕೊಡಿ. ಯಾಕಂತಂದ್ರೆ ನಮ್ಮದು ಜಂಟಿ ಕುಟುಂಬ ಇರ್ತದೆ. ಆ ಜಂಟಿ ಕುಟುಂಬ ಡಿವಿಷನ್ ಆದರೆ ಆಗ ಅವ್ರ ಹೆಸರಿಗೆ ಜಮೀನುಗಳು ಹೋಗ್ತವೆ, ಮನೆ ಕೂಡ ಸೇರ್ತವೆ. ಹಾಗಾಗಿ ಆಗಿಂದಾಗೆ ಅವ್ರಿಗೆ ಮಾಡಿಕೊಡ್ತೇ ಇರಬೇಕಾಗ್ತದೆ ರೆವಿನ್ಯೂ ಇಲಾಖೆಗೆ. ಜೊತೆಗೆ ಪೊಲೀಸ್ ಇಲಾಖೆ, ಇವು ಹೆಚ್ಚು ವಿಚಾರಗಳು ಜನರ ತಗೊಬರ್ತಕ್ಕಂಥ ವಿಚಾರಗಳು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅಧಿಕಾರಿಗಳಿಗೆ, ಅಧಿಕಾರಿಗಳು ಜನರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಕಚೇರಿನಲ್ಲಿ ಇರಬೇಕು. ಅವರ ಅಹವಾಲನ್ನ ಕೇಳಬೇಕು. ಕಾನೂನು ರೀತಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿಕೊಡ್ಲೇಬೇಕು. ಒಂದು ವೇಳೆ ಕಾನೂನು ಅಡ್ಡ ಬಂದ್ರೆ ಅವ್ರಿಗೆ ಹೇಳಬೇಕು, ಎಂಡಾರ್ಸ್ಮೆಂಟ್ ಕೊಡಬೇಕು. ಇದು ಕಾನೂನು ರೀತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಿಂಬರಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅನಗತ್ಯವಾಗಿ ಜನರನ್ನ ಅಲಿಸದೇ ಇದೆಯಲ್ಲ, ಅದು ದೊಡ್ಡ ಅಪರಾಧ. ಯಾಕಂದ್ರೆ
ಆಮೇಲೆ ಬಹಳಷ್ಟು ಕೆಲಸಗಳು ಜಿಲ್ಲಾಧಿಕಾರಿ, ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರು, ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವರು ಬಗೆಹರಿಸಿದ್ರೆ ನನ್ನ ಬಳಿ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದನ್ನ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಮೇಲೆ ಕಳೆದ ರಿವ್ಯೂ ಮೀಟಿಂಗ್ನಲ್ಲಿ ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಅಧಿಕಾರಿಗಳು ವಾಸ ಮಾಡಬೇಕು. ನಾನು ಸೂಚನೆ ಕೊಟ್ಟಿದ್ದೆ, ಎಲ್ಲ ಅಧಿಕಾರಿಗಳು ಕೂಡ ತಾಲೂಕಿನಲ್ಲೇ ಇರಬೇಕು. ಜನರು ತಾಲೂಕು ಕಚೇರಿಗಳಿಗೆ ಬಂದಾಗ ತಾಲೂಕು ಕಚೇರಿ ಅಥವಾ ಯಾವುದೇ ಇಲಾಖೆ ಸಮಸ್ಯೆಗಳಿದ್ದಾಗ ಅಲ್ಲಿ ಖುದ್ದು ಕಚೇರಿನಲ್ಲಿದ್ದು ಅವರು ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ಬೇಕು. ಅದಕ್ಕೋಸ್ಕರ ಕೇಂದ್ರ ಸ್ಥಾನಗಳಲ್ಲೇ ವಾಸ ಮಾಡಬೇಕು ಅಂತ ಹೇಳಿದ್ದೆ. ಆದರೂ ಕೆಲವರು ಕೇಂದ್ರ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು, ಅಲ್ಲಿಂದ ತಾಲೂಕುಗಳಿಗೆ ಹೋಗ್ತಕ್ಕಂಥದ್ದು, ಇದು ಸರಿಯಾದಂಥ ಪದ್ಧತಿ ಅಲ್ಲ. ಗ್ರಾಮ ಪಂಚಾಯತಿ PDOಗಳು, ತಾಲೂಕು ಅಧಿಕಾರಿಗಳು ಅವರವರ ಕೇಂದ್ರ ಸ್ಥಾನದಲ್ಲಿ ಸಿಗಬೇಕು. ಜನಗಳಿಗೆ ತಾಲೂಕು ಕೇಂದ್ರಕ್ಕೆ ಬಂದಾಗ ಸಿಗಬೇಕು. ನಿನ್ನೆ ಜಿಲ್ಲಾಧಿಕಾರಿಗೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದೇನೆ. ತಾಲೂಕು ಮಟ್ಟದಲ್ಲಿ ಯಾವ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲ್ಲ ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ ಡಬಲ್ ಆಗ್ತಾ ಇದೆ. ಅದರಿಂದ ಈ ಸಾರಿ ಕುಡಿಯೋ ನೀರಿಗೆ ಯಾವುದೇ ಸಮಸ್ಯೆ ಇರಲ್ಲ ಅಲ್ವೇನ್ರಿ ತಿಮ್ಮಯ್ಯ? ಅದಕ್ಕೆ ಮೇಕೆದಾಟು ಇದೆಯಲ್ಲ, ಮೇಕೆದಾಟು ತಮಿಳುನಾಡಿಗೆ ಏನಾದ್ರು ತೊಂದರೆ ಆಗೋದಿಲ್ಲ. ಸಿ ದೇ ಆರ್ ಎಂಟೈಟಲ್ಡ್ ಫಾರ್ 177.25 TMC. 150 TMC ಜಾಸ್ತಿ ಹೊಂಟೋಗ್ಬಿಟ್ಟದೆ. ಅಧಿಕಾರಕ್ಕೆ ಬಂದಾಗಲೂ ಕೂಡ ಪೂರ್ತಿ 5 ವರ್ಷ ನೀರು ತುಂಬಿತ್ತು, ಯಾವಾಗಲೂ ಕೂಡ ಸಮಸ್ಯೆ. ಸೊ ಅದರಿಂದ ಮಳೆ ಚೆನ್ನಾಗಿದೆ. ಆದರೆ ಅತಿವೃಷ್ಟಿಯಿಂದ ಅಕ್ಟೋಬರ್ ತಿಂಗಳಲ್ಲಿ ಅತಿವೃಷ್ಟಿಯಿಂದ 11-12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 11-12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ.
ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಇಲಾಖೆ ಇದೆಯಲ್ಲ, ಕೋಟಿ ಅಲ್ಲ, 17,500 ರೂಪಾಯಿ. ನೀರಾವರಿ ಜಮೀನು ರೂಪಾಯಿ ಕೊಡ್ತಾ ಇದ್ದೀವಿ, 25,500 ರೂಪಾಯಿ. ಪೆರೇನಿಯಲ್ ಕ್ರಾಪ್ಸ್ ಬೆಳೆ ಆಗಿದ್ರೆ 31,000 ರೂಪಾಯಿ ಕೊಡ್ತಾ ಇದ್ದೀವಿ ಪರಿಹಾರ. ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬಹಳ ಕಡಿಮೆ ಆಗಿರೋದು. ಎಷ್ಟು? 74 ಹೆಕ್ಟೇರ್ ಮಾತ್ರ ಆಗಿರೋದು. ಇಲ್ಲಿ ಬೀದರ್, ಕಲಬುರಗಿ, ಬೆಳಗಾವಿ, ಗದಗ್, ಧಾರವಾಡ, ಹಾವೇರಿ, ಆ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲೇ 90% ಜಾಸ್ತಿ ಆಗಿರೋದು ಬೆಳೆ ಹಾನಿ. ನಾನು ಹೋಗಿದ್ದೆ ಬೀದರ್ಗೆ, ಕಲಬುರಗಿಗೆ ಎಲ್ಲ ಹೋಗಿದ್ದೆ. ಏರಿಯಲ್ ಸರ್ವೆ ಮಾಡಿದೆ, ಎಲ್ಲೆಲ್ಲಿ ಬೆಳೆ ಹಾನಿಯಿಂದ ನಷ್ಟ ಆಗಿದೆ ಅಂತೇಳಿ. ತೊಗರಿ, ಹತ್ತಿ, ಹೆಸರುಕಾಳು, ಈರುಳ್ಳಿ, ಭತ್ತ ಇವೆಲ್ಲ ನಷ್ಟ ಆಗಿದ್ದಾವೆ. ಅದಕ್ಕೆ ಪರಿಹಾರ ಕೊಡ್ತಾ ಇದ್ದೀವಿ. ಓವರ್ ಅದರಲ್ಲಿ 90% ಉತ್ತರ ಕರ್ನಾಟಕದ್ದೇ. ಈಗ ಮೈಸೂರು ಜಿಲ್ಲೆಯಲ್ಲಿ ಬರೀ 74 ಹೆಕ್ಟೇರ್ ಅಷ್ಟೇ ಆಗಿರೋದು. ಹುಣಸೂರು, ಪಿರಿಯಾಪಟ್ಟಣ, KR ನಗರ. ಸೊ ಈಗಾಗಲೇ ಜಂಟಿ ಸರ್ವೆ ಮಾಡಿಸಿದ್ದೀವಿ, ವರದಿ ಬಂದಿದೆ. ಅವರ ಅಕೌಂಟ್ಗಳಿಗೆ ದುಡ್ಡನ್ನು ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬಹುಶಃ ಇನ್ನೊಂದು ವಾರ 15 ದಿನದಲ್ಲಿ ಈ ಯಾರು ಬೆಳೆ ಹಾನಿಯಾಗಿದೆ ಅವರ ಅಕೌಂಟ್ಗಳಿಗೆ ದುಡ್ಡು ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆಮೇಲೆ ಮೈಸೂರು ನಗರದಲ್ಲಿ ನಾನು ಈ ವರ್ಷ ಅನೌನ್ಸ್ ಮಾಡಿದ್ದೆ, ಲ್ಯಾನ್ಸ್ಡೌನ್ ಬಿಲ್ಡಿಂಗು, ದೇವರಾಜ ಮಾರ್ಕೆಟು, ಅದನ್ನ ನೆಲಸಮ ಮಾಡಿ ಹೆರಿಟೇಜ್ ಬಿಲ್ಡಿಂಗ್ ಆಗಿರೋದ್ರಿಂದ ಆರ್ಕಿಟೆಕ್ಚರ್ ಇಟ್ಕೊಂಡು ಮಾಡಬೇಕು ಅಂತ ಮಾಡಿದ್ದೆ. ಬಟ್ ಕೋರ್ಟ್ಗೆ ಹೋಗಿತ್ತು, ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ನಮ್ಮ ಪರವಾಗಿ ಆಗಿತ್ತು. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಟೆಕ್ನಿಕಲ್ ಕಮಿಟಿಗೆ. ಅದಕ್ಕೆ
ಅಡ್ವೊಕೇಟ್ ಅಡ್ವೊಕೇಟ್ ಜನರಲ್ ಜೊತೆ ಮಾತಾಡಿ ಮುಂದಿನ ಕ್ರಮ ಏನು ತಗೋಬೇಕು ಅಂತಕ್ಕಂಥದ್ದು ಮಾಡ್ತೀನಿ. ಹಾಗೆ ವೈಟ್ ಟಾಪಿಂಗ್ 400 ಕೋಟಿ ರೂಪಾಯಿ ಕೊಟ್ಟಿದ್ದೆ ಈ ವರ್ಷ ಮೈಸೂರು ನಗರದಲ್ಲಿ ಗಳಿಗೆ. ಮೇಜರ್ ರೋಡ್ಸ್ಗೆ 400 ಕೋಟಿ ಕೊಟ್ಟಿದೆ. ಆದ್ಮೇಲೆ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಕೆಲಸ ಪ್ರಾರಂಭ ಆಗ್ತದೆ. ಇದಕ್ಕೆ 2 ವರ್ಷ ಟೈಮ್ ಕೊಟ್ಟಿದ್ದೀವಿ. ಆಮೇಲೆ DC ಅಧ್ಯಕ್ಷತೆಯಲ್ಲಿ ಒಂದು ಕ್ವಾಲಿಟಿನಲ್ಲಿ ರಾಜಿ ಇಲ್ಲ. ಅದಕ್ಕೆ DC ಅಧ್ಯಕ್ಷತೆಯಲ್ಲಿ ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕಮಿಟಿ ಮಾಡಿದ್ದೀವಿ. ಅದನ್ನೇ ಬೆಂಗಳೂರು ಎಂಥದ್ದು ಇಲ್ಲ ಅದಲ್ಲ ಮೈಸೂರು ಗ್ರೇಟರ್ ಮೈಸೂರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಮಾಡಿದ ಮೇಲೆ ಟನಲ್ಗಳೆಲ್ಲ ಬರ್ತವೆ, ಫ್ಲೈಓವರು ಟನಲ್ಗಳು ಇವೆಲ್ಲ ಬರ್ತವೆ. ಅದು ಇನ್ನೂ ಆಗಿಲ್ಲ. ಒಂದು ಮೀಟಿಂಗ್ ಮಾಡಿದ್ದೀನಿ ನಾನು, ಇನ್ನು ಈ ಡಿಸ್ಕಷನ್ ಮಾಡಿದ್ದೀನಿ. ಅದು ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಆಗಿ ಮಾಡಬೇಕು. ಕಾಯಂ ಮಾಡಿದೀವಲ್ಲ, ಇನ್ನು ಉಳಿದಿರೋರಿಗೆ ಮಾಡ್ಕೊಡ್ತ. ನೀನು ಮಾತಾಡೋ ಅಂತ ಹೇಳಿದವ್ರು ಯಾರು? ನೋಡಯ್ಯ, ನಾನು ಬರೋವರೆಗೆ ಕಾಯಂ ಮಾಡ್ತಕ್ಕಂಥದಕ್ಕೆ ಮಾಡಿರಲಿಲ್ಲ. ಹಂತವಾಗಿ ಕಾಯಂ ಮಾಡ್ತಾ ಇದ್ದೀವಿ. ಈಗಾಗಲೇ ಎಷ್ಟು ಜನ ಮಾಡಿರೋದಪ್ಪ ನಾರಾಯಣ? 29,000 ಜನಕ್ಕೆ ಮಾಡಿದ್ದೀವಿ. ಒಟ್ಟು ಎಷ್ಟು ಜನ ಇರೋದು? 29,000. ಇನ್ನು ಉಳಿದವ್ರು ನಾ ಅಲ್ಲದೆ ಯಾರು ಮಾಡಿದ್ರೇನೆಯ? ಮತ್ತೆ ನೋಡ, ಪೌರ ಕಾರ್ಮಿಕರ ಅಧ್ಯಕ್ಷ ನಾವು ಬಂದ್ಮೇಲೆ ಇಂಪ್ರೂವ್ ಆಗಿದೆ. ಎಲ್ಲಿ ಬೈ ಅಂಡ್ ಲಾರ್ಜ್ ಇಟ್ಸ್ ಓಕೆ. ಅದಕ್ಕೆ ದಸರಾ ಅಷ್ಟೊಂದು ಚೆನ್ನಾಗಿ ಆಗ್ತಲ್ಲ ಈ ಸರಿ. ನೀವೆಲ್ಲ ಅಪ್ರಿಸಿಯೇಟ್ ಮಾಡಿದ್ದೀರಿ. ಅಡ್ಮಿನಿಸ್ಟ್ರೇಷನ್ ನೀವು ಚೆನ್ನಾಗಿಲ್ದೇವ್ರು ಆಗತ್ತಾ? ಅಲ್ಲ, ನೀವು ಹೇಳಿ, ನಾವು ಹೇಳೋದು ಬೇರೆ, ನೀವು ಹೇಳಬೇಕು. ನೋಡೋಣ, ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಪ್ರಿಲಿಮಿನರಿ ಡಿಸ್ಕಷನ್ ಆಗಿದೆ. ಕ್ಯಾಬಿನೆಟ್ ಮುಂದೆ ಬಂದಾಗ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ಆಮೇಲೆ ಈ ನೋಡು, ಎಷ್ಟೋ ವರ್ಷಗಳಿಂದ ಮಾರ್ನಿಸ್ ಕಾಲೇಜು ಹಾಸ್ಟೆಲು ಮಾಡಿರಲಿಲ್ಲ. ಇದನ್ನು ಮಾಡ್ತಾ ಇದ್ದೀವಿ ನಾವು. ಅದನ್ನು ಹೇಳಿದ್ದೀನಿ. ಅಧಿಕಾರಿಗಳು ಇತ್ತೀಚೆಗೆ ನಮ್ಮ ಕಾರ್ಯಕರ್ತರನ್ನೇ ಹಿಡ್ಕೊಂಡು ಟ್ರಾನ್ಸ್ಫರ್ಗಳಿಗೆ ಬರ್ತಾರೆ.
ನಾನು MLA ಆದ ಹೊಸದರಲ್ಲಿ ಈ ಥರ ಎಲ್ಲ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದು ಎಲ್ಲ ಅಧಿಕಾರಿಗಳಲ್ಲ, ಕೆಲವು ಅಧಿಕಾರಿಗಳು. ನಿನ್ನೆ ಬಾಂಬ್ ಬ್ಲಾಸ್ಟ್ ಆಗಿದೆ ಸರ್. ನಿನ್ನೆ ಬಾಂಬ್ ಬ್ಲಾಸ್ಟ್ ಆಗಿದೆ ಸರ್. ಪ್ರತಿ ಬಾಂಬ್ ಬ್ಲಾಸ್ಟ್ಗಳು ಕೂಡ ಚುನಾವಣೆಯ ಸಂದರ್ಭದಲ್ಲೇ ಆಗ್ತವೆ. ಕಾಂಗ್ರೆಸ್ ಅದನ್ನು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತೆ ಸರ್ ಆಸ್ ಎ ಸೀನಿಯರ್ ಪೊಲಿಟಿಷಿಯನ್? ಬಾಂಬ್ ಬ್ಲಾಸ್ಟ್ ಆಗಬಾರದು. ಈಗ ನೋಡಿ, ಅಮಾಯಕ ಜನ ಸತ್ತಿದ್ದಾರೆ. ಒಂದು ಪತ್ರಿಕೆಯಲ್ಲಿ 13 ಜನ ಅಂತ ಬರ್ತದೆ, ಒಂದು ಪತ್ರಿಕೆಯಲ್ಲಿ 8 ಜನ ಅಂತ ಬರ್ತದೆ. ಎಷ್ಟೇ ಜನ ಸತ್ತಿರಲಿ, ಅದು ಜನರು ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ. ಕಾರ್ ಬ್ಲಾಸ್ಟು ಎಂಥದ್ದು ಕೆಂಪುಕೋಟೆ ಹತ್ರನೇ ಆಗಿದೆ. ಅದು ಆಗಬಾರದು. ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡಬೇಕು. ನಾನು ಅದಕ್ಕೆ ಮಾಹಿತಿ ಇಲ್ಲ, ತನಿಖೆ ಮಾಡಲಿ, ತನಿಖೆ ಮಾಡಿ ಸತ್ಯಾಂಶ ಹೊರಬರ್ಬೇಕು. ಇಲ್ಲ, ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು. ಮಾಹಿತಿ ಎಲ್ಲ ಹೌದಪ್ಪ, ಕೆಂಪುಕೋಟೆ ಇರೋದೇ ಅಲ್ಲಿ ಅಲ್ವಾ? ಭದ್ರತಾ ಫೇಲ್ಯೂರಿಂದ ಆಗಿದೆ. ಈಗ ನಾನು ನಿನ್ನೆ ಹೇಳಿದ್ದೀನಿ, ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆನಲ್ಲಿ ಇದೆ ಅಂತ ಹೇಳಿದ್ದೀನಿ. ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು. ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು. ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ, ಬೀರೋ ಸಾಧ್ಯತೆ ಇದೆ. ಬಿಜೆಪಿ ವಿರುದ್ಧ ಇದು ಮೊದಲಿಂದ ಜನಸಂಘದಿಂದ RSSನವರಿಂದ ಮೊದಲಿಂದ ಹೇಳ್ತಾ ಇದ್ದಾರೆ, ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ. ಇಟ್ ಈಸ್ ನಾಟ್ ಪಾಸಿಬಲ್. ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ, ಬಹುತ್ವ ದೇಶ. ಇಲ್ಲಿ ಎಲ್ಲ ಧರ್ಮಗಳಿದ್ದಾವೆ, ಜಾತಿಯವರಿದ್ದಾರೆ, ಎಲ್ಲ ಸಂಸ್ಕೃತಿಗಳಿದ್ದಾವೆ, ಎಲ್ಲ ಭಾಷೆಗಳಿದ್ದಾವೆ. ಅದರಿಂದ ಬಹುತ್ವ ಇದು ಒಂದೇ ಥರ ಇಲ್ಲ. ಅದರಿಂದ ಎಲ್ಲರನ್ನೂ ಒಳಗೊಳ್ತಕ್ಕಂಥ ದೇಶ ಇರೋದ್ರಿಂದ ನಾವು ಅದಕ್ಕೆ ಬಹುತ್ವ ದೇಶ ಅಂತ ಕರಿತೀವಿ. ತಾಳಪ್ಪ ಹೆಣ್ಮಗಳು, ತಾಳ್ರಿ. ಯಾವುದು ಶಾಸ್ತ್ರೀಯ ಭಾಷೆ, ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಮೈಸೂರಿನಲ್ಲೇ ಪ್ರಾರಂಭ ಮಾಡಿದೀವಲ್ಲಮ್ಮ. ಆದರೆ ಕೇಂದ್ರ ಸರ್ಕಾರ ಬೇರೆ ಹಿಂದಿ, ತಮಿಳು ಅದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ. ಯಾವುದು ಯಾರು ಹೇಳುದು? ಅವ್ರು ಯಾರು ಹೇಳಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಹೇಳಿಲ್ಲ, ಹೇಳೋದು ಇಲ್ಲ. ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡೋಂಥವ್ರು ಅಸಮಾನತೆ ಮತ್ತೆ ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದು. ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡೋಂಥವ್ರು ಅಸಮಾನತೆ ಮತ್ತೆ ಅಸ್ಪೃಶ್ಯತೆ ಬಗ್ಗೆ
ಅದ್ರ ಬಗ್ಗೆ ಮಾತಾಡಲ್ಲ. ಯಾಕಂತಂದ್ರೆ ಅಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ, ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ, ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ. ಬರೀರಿ ನೀವು. Socio-economic survey ಮಾಡ್ತಿದ್ದೀವಿ ಸರ್, but there are many people on the street, at least 10,000 people who do not have documents at all, ರೇಷನ್ ಕಾರ್ಡ್ ಇಲ್ಲ, ಏನಿಲ್ಲ. ಹಾಗೆ ಅವರಿಗೆ ಯಾವುದೇ ಭಾಗ್ಯ ಅನುಕೂಲನೂ ಸಿಗ್ತಾ ಇಲ್ಲ. ಜೊತೆಗೆ they are not part of the socio-economic survey ನಲ್ಲಿ ಅವ್ರು ಭಾಗವಹಿಸ್ತಾ ಇಲ್ಲ. So they are the real poor. Because since you want to know the real status of real poor people, ಅದ್ರ ಬಗ್ಗೆ ಏನಾದರೂ ಸರ್ವೆ ಆಗ್ಬೋದಾ? ಯಾರಿಗೆ ಡಾಕ್ಯುಮೆಂಟ್ಸ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಭಾಗ್ಯ ಸಿಗ್ತಾ ಇಲ್ಲ ಅಂತ ಯಾರು ಹೇಳಿದ್ರಮ್ಮ? ನೋಡಿ ಸರ್, ನೋಡಮ್ಮ, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ 5,000 ಚಿಲ್ಲರೆ ಕೋಟಿ, 5,000 ಚಿಲ್ಲರೆ ಕೋಟಿ. ನಾವು ಕೊಡ್ತಾ ಇರ್ತಕ್ಕಂಥದ್ದು 20,000 ಚಿಲ್ಲರೆ ಕೋಟಿ. ಸಬ್ಸಿಡಿನ ಕೊಡ್ತಾ ಇರ್ತಕ್ಕಂಥದ್ದು, ಮಾಸಿಕ ವೇತನ ಕೊಡ್ತಕ್ಕಂಥದ್ದು, ಸಬ್ಸಿಡಿ ಕೊಡ್ತಕ್ಕಂಥದ್ದು, ಬರೀ ಇದ್ರ ಸಬ್ಸಿಡಿ ಇದೆಯಲ್ಲ, ಬೋರ್ವೆಲ್ಗಳು ಸಬ್ಸಿಡಿ 20,000 ಕೋಟಿ ಕೊಡ್ತಾ ಇದ್ದೀವಿ. ಎಲ್ಲ ಕೊಡ್ತಾ ಇದೀವಿ ಸರ್, ಆದ್ರೆ ಯಾರು ರೀಚ್ ಆಗಬೇಕು ಅವ್ರು ರೀಚ್ ಆಗ್ತಾರೆ. ಮಗುಗೆ ಬಹಳ ಗಂಭೀರವಾಗಿ ಗಾಯ ಆಗಿದೆ ಸರ್. ಪೊಲೀಸರು ತನಿಖೆ ಮಾಡೋದಕ್ಕೆ ಸಾಕಷ್ಟು ಡಿಲೇ ಮಾಡಿದ್ದಾರೆ ಸರ್. ಏನ FIR ಮಾಡಿದ್ದಾರೆ. ಅದಕ್ಕೆ ಈಗ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ರೌಡಿಗಳನ್ನೆಲ್ಲ ಕರೆದು ಆ ಪೊಲೀಸ್ ಸ್ಟೇಷನ್ ಕರೆದು ಅವ್ರಿಗೆಲ್ಲ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ರೌಡಿಸಮ್ ಮಾಡಿದ್ರೆ ಅವ್ರ ಮೇಲೆ ಕೂಡಲೇ ಕ್ರಿಮಿನಲ್ ಆಕ್ಟಿವಿಟೀಸ್ ತಪ್ಪಿಸ್ಲಿಕ್ಕೆ ಏನೇನು ಬೇಕು ಮಾಡಬೇಕು. ಏನಂತ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಲಿ. ಬ್ಲಾಸ್ಟ್ ಆಗಿದೆಯಲ್ಲಪ್ಪ, ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಲಿ. ಯಾರು? ಅದಕ್ಕೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಭಯೋತ್ಪಾದಕರು ಯಾರು ಅಂತ ಹೇಳ್ಬೇಕು. ನಂಬರ್ 1, ಸುಮ್ಮನೆ ಇವೆಲ್ಲ ಹಿಟ್ ಅಂಡ್ ರನ್ ಕೇಸ್ಗಳು. ಭಯೋತ್ಪಾದಕರು ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತಲ್ಲ. ವಿಧಾನಸೌಧ ಅಂತ ಇನ್ಯಾರು, ನಾವೇಲ್ವೇನ್ರಿ ಇರೋದು? ಅವ್ರಿದಾರ? ನೋಂದಣಿ ಆಗಿಲ್ರಿ. ಆತ್ಮೀಯರು ಅಂತಂದ್ರೆ ನಾವು ಒಂದೇ ಕಾನ್ಸ್ಟಿಟ್ಯೂನ್ಸಿ ಅವರಲ್ಲ, ಒಂದೇ ತಾಲೂಕ್ನವರು, ಒಂದೇ ಕಾನ್ಸ್ಟಿಟ್ಯೂನ್ಸಿ ಅವರು. ಅದರಿಂದ ಆತ್ಮೀಯತೆ ಇದೆ. ರಾಜಕಾರಣದಲ್ಲಿ ಇದೀವಲ್ಲ. ನಾವು ಯಾರನ್ನೂ ಕೂಡ ನಮ್ಮ ಪಕ್ಷಕ್ಕೆ ಬರ್ರಿ ಅಂತೂ ಕರೆಯೋದಿಲ್ಲ. ಬರ್ಬೇಕು ಬಂದ್ರೆ ಯಾಕೆ ಬಂದ್ರಿ ಅಂತಲೂ ಕರೆಯಲ್ಲ. ದೆಹಲಿ ಭೇಟಿ ಬಗ್ಗೆ ಮಾತಾಡಿದ್ರೆ ನಿಗದಿ ಆಗಿದೆ ಸರ್. ದೆಹಲಿ ಭೇಟಿ ನಿಗದಿ ಆಗಿದೆ ಸರ್. 15ಕ್ಕೆ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ 15ಕ್ಕೆ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಿ. ದೆಹಲಿ ಭೇಟಿ ನಿಗದಿ ಆಗಿದೆಯಾ? ಪ್ರಿನ್ಸಿಪಲ್ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅವ್ರಿಗೆ ದೆಹಲಿಗೆ ನೋಡ್ತೀನಿ, ನಾನು ಕೇಳ್ತೀನಿ. ನಾನು ಮೋಸ್ಟ್ಲಿ ಅವತ್ತೇ ಬಂದು ಅನ್ಕೊಂಡಿದ್ದೀನಿ. ನಾನು 15ನೇ ತಾರೀಕು ಇಲ್ಲ,
ರಾಹುಲ್ ಗಾಂಧಿ ಅವ್ರಿಗೆ ಟೈಮ್ ಕೇಳಿದ್ದೀನಿ, ಅವ್ರು ಕೊಟ್ಟರೆ ಮಾತಾಡ್ತೀನಿ ಹೋಗಿ. ಮೋಸ್ಟ್ ಲೈಕ್ಲಿ ನಾನು 15ನೇ ತಾರೀಕು ಕೇಂದ್ರದ ಹೈಕಮಾಂಡ್ನಿಂದ ಟೈಮ್ ಕೇಳಿದಾಗ ಕೊಡಲಿಲ್ಲ ಅಂತಂದರೆ ವಾಪಸ್ ಬಂದು ಯಾರು ಹೇಳಿದ್ರು? ಕಾನೂನು ಬಾಹಿರವಾಗಿ ಮಾಡಬೇಡಿ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು.